ನೀವು ನೋಡಿ, ಒಂದು ದೇಶ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳ ಒಂದು ಪರಿಹಾರ ಅನ್ನೋದಿರುತ್ತೆ. ಆದರೆ ಈ ಪಕ್ಕದ ಪಾಕಿಸ್ತಾನ ಅನ್ನೋ ದೇಶಕ್ಕೆ ಪರಿಹಾರವೇ ಇಲ್ಲವೇನೋ ಅನ್ನುವಂತಹ ಮಟ್ಟಿಗೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಯುದ್ಧದ ವಿಚಾರದಲ್ಲಿ ಪಾಕಿಸ್ತಾನ ಇವತ್ತು ಏನು ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕು ಅಂತ ವಿಲವಿಲ ಒದ್ದಾಡುವಂತಹ ಸ್ಥಿತಿಯಲ್ಲಿದೆ. ಅದು ಸೌದಿ ಅರೇಬಿಯಾ ಮತ್ತು ಹೌತಿಗಳ ಕಾರಣಕ್ಕೆ. ಇದು ಒಂದು ಭಾಗ. ಎರಡನೇ ಭಾಗ, ಬಲೂಚಿಗಳು ಪ್ರತ್ಯೇಕ ದೇಶ ಬೇಕು ಅಂತ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದು ಪಾಕಿಸ್ತಾನದ ಸೈನಿಕರು ಮತ್ತು ಪೊಲೀಸರನ್ನು ಗುಂಡಿಟ್ಟು ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದ. ಇದು ಒಂದು ಭಾಗ. ನೀವು ಪಕ್ಕದಲ್ಲಿ ಹೋದರೆ ಅಫ್ಘಾನಿಸ್ತಾನದಿಂದ ಏನಾದರೂ ನೆಮ್ಮದಿದೆ? ಇಲ್ಲ, ಅಲ್ಲಿಯೇ TTP ಉಗ್ರರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇತ್ತ ಯಾವ POKಯನ್ನು ವಶಪಡಿಸಿಕೊಂಡು ಅಲ್ಲಿ ಒಂದು ಪ್ರಜಾಪ್ರಭುತ್ವ ಇದೆ ಅಂತ ವಿಶ್ವಸಂಸ್ಥೆಗೆ ತೋರಿಸೋ ಪ್ರಯತ್ನವನ್ನು ಇದೇ ಪಾಕಿಸ್ತಾನ ಮಾಡ್ತಿದೆಯಲ್ಲ, ಅದು ಅಕ್ಷಮ್ಯ ಸುಳ್ಳು ಅನ್ನೋದು POKಯಿಂದ ಬರ್ತಾ ಇರುವಂತಹ ವರದಿಗಳು ಹೇಳ್ತಾ ಇದೆ. ಇದೀಗ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ 3 ಹಂತದಲ್ಲಿ ಚುನಾವಣೆಗಳು ನಡೀತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ ಇದೇ DNA-ಯಲ್ಲಿ, POK ಎನ್ನುವಂತಹ ಪ್ರದೇಶಕ್ಕೆ ಪಾಕಿಸ್ತಾನದ ಸಂವಿಧಾನದಲ್ಲಿ ಮಾನ್ಯತೆ ಅನ್ನೋದಿಲ್ಲ. ನಾವು ಇವರಿಗಾಗಿ ಒಂದು ಪ್ರತ್ಯೇಕ ಸರ್ಕಾರ ಕೊಟ್ಟಿದ್ದೀವಿ, ಪ್ರತ್ಯೇಕ ಅಧ್ಯಕ್ಷರನ್ನು ಕೊಟ್ಟಿದ್ದೀವಿ, ಆ ಪ್ರಾಂತ್ಯಗಳಿಗೆ ಬೇಕಾದಂತಹ ಮಿನಿಸ್ಟರ್ಗಳು, ಮಂತ್ರಿಗಳು ಎಲ್ಲರನ್ನೂ ಕೂಡ ಕೊಟ್ಟಿದ್ದೀವಿ ಅಂತ ಪಾಕಿಸ್ತಾನ ಬೊಬ್ಬೆ ಹೊಡೆದರೂ ಕೂಡ ಅಂಥದ್ದೊಂದು ವ್ಯವಸ್ಥೆ POKಯಲ್ಲಿ ಇಲ್ಲ ಅಂತ ನಾವು ಹೇಳ್ತಾ ಇರೋದಲ್ಲ. ಅದರ ಬದಲಾಗಿ POKಯಲ್ಲಿ ಬದುಕ್ತಾ ಇರುವಂತಹ ಜನ ಹೇಳ್ತಾ ಇದ್ದಾರೆ. ಕಳೆದ 1.5-2 ತಿಂಗಳಿಂದ ಆಗ್ತಾ ಇರುವಂತಹ ಜಂಟಿ ಅವಾಮಿ ಪಾರ್ಟಿಯ ಈ ಹೋರಾಟದ ನಡುವೆ ಇದೀಗ ಇವತ್ತಿನಿಂದ ಮೊದಲ ಹಂತದ ಮತದಾನ POKಯಲ್ಲಿ ಶುರುವಾಗಿದೆ. ಇದೇ ರಾಜಕಾರಣದ ಕಾರಣಕ್ಕಾಗಿ 12 ಮೀಸಲಾತಿ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೆಲೆ ಏರಿಕೆಯ ವಿರುದ್ಧ ಅಲ್ಲಿಯ ಜನ ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ಪಾಕಿಸ್ತಾನದ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಚುನಾವಣೆ ಆಗ್ತಾ ಇದೆ. ಏನಾಗ್ತಾ ಇದೆ ಚುನಾವಣೆಯ ಹಿನ್ನೆಲೆ ಏನು, ಏನಾಯಿತು, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ DNA-ಯಲ್ಲಿ ನೋಡ್ತಾ ಹೋಗೋಣ. ಪ್ರಜಾಪ್ರಭುತ್ವದ ಹೆಸರಲ್ಲಿ ಪಾಕಿಸ್ತಾನ ಬೂಟಾಟಿಕೆ ನಡೆಸ್ತಾ ಇದೆ. ಅಕ್ಷಮ್ಯ ಸತ್ಯ ಇದು. ಬೂಟಾಟಿಕೆ ನಡೆಸ್ತಾ ಇರೋದು. ಆ ಪ್ರಾಂತ್ಯ ಪ್ರತ್ಯೇಕ ಅಂತ ಹೇಳ್ತಾರೆ, ಸ್ವತಂತ್ರ ಅಂತ ಹೇಳ್ತಾರೆ. ಆದರೆ ಅವರ ಅಣತಿಯಂತೆ, ಅವರ ಮಾತಿನಂತೆ ಕೇಳುವಂತಹ ನಾಯಕನೊಬ್ಬನನ್ನು ಅಲ್ಲಿ ಕರೆದುಕೊಂಡು ಕುಂದಿರಿಸೋ ಪ್ರಯತ್ನವನ್ನು ಇದೇ ಪಾಕಿಸ್ತಾನದ ಸರ್ಕಾರಗಳು ಮಾಡ್ತಾ ಬಂದಿದ್ದನ್ನು ನೋಡಿದ್ದೀವಿ. POK ಶಾಸನಸಭೆಯ 45 ಸ್ಥಾನಗಳಿಗೆ 3 ಹಂತಗಳಲ್ಲಿ ಮತದಾನ, 53 ವಿಧಾನಸಭಾ ಕ್ಷೇತ್ರಗಳು, ಅದರ ಪೈಕಿ 45 ಕ್ಷೇತ್ರಗಳಿಗೆ ಮತದಾನ ಆರಂಭ ಆಗಿದೆ. 20ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 600ಕ್ಕೂ ಹೆಚ್ಚು ಜನರ ಬಂಧನ ಆಗಿದೆ, 14,000ಕ್ಕೂ ಹೆಚ್ಚು ಜನರ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡುವ ಪ್ರಯತ್ನಗಳಾಗಿದೆ. ಅಲ್ಲಿ 12 ಕ್ಷೇತ್ರಗಳನ್ನು ರದ್ದುಗೊಳಿಸಬೇಕು, ಅಂದರೆ ಪಾಕಿಸ್ತಾನದ ವಿವಿಧ ಭಾಗಗಳಲ್ಲಿ ಏನು ನಿರಾಶ್ರಿತರಾಗಿ ನೆಲೆಸಿದ್ದಾರೆ ಅಂತ ಇವರೆಲ್ಲ ಹೇಳ್ತಿದ್ದಾರೆ, ಅವರಿಗೆ ಮೀಸಲಿಟ್ಟಿದ್ದಾರೆ, ಅದನ್ನು ರದ್ದುಗೊಳಿಸಬೇಕು ಅಂತ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅನೇಕ ವರ್ಷಗಳಿಂದ ಪ್ರತಿಭಟನೆ ಮಾಡ್ತಿದೆ. ಪಾಕಿಸ್ತಾನ್ ತೆಹರಿಕ್ ಎ ಇನ್ಸಾಫ್ ಸೇರಿದಂತೆ ಅನೇಕ ವಿರೋಧ ಪಕ್ಷಗಳೆಲ್ಲ ಇದನ್ನು ಬಹಿಷ್ಕಾರ ಮಾಡಿವೆ. ಇವೆಲ್ಲದರ ನಡುವೆಯೂ ಕೂಡ ಚುನಾವಣೆ ಆಗ್ತಿದೆ. ಇವತ್ತು ಜುಲೈ 27 13 ಕ್ಷೇತ್ರಗಳಿಗೆ ಚುನಾವಣೆ ಆಯಿತು. ಮೀರ್ಪುರ್ ವಿಭಾಗದ 13 ಕ್ಷೇತ್ರಗಳು. ಆಗಸ್ಟ್ 2ನೇ ತಾರೀಕಿಗೆ ಮತ್ತೊಂದು ಹಂತದಲ್ಲಾಗುತ್ತೆ. ಮುಜಾಫರ್ ಭಾಗದ 9 ಕ್ಷೇತ್ರಗಳು. ಅದಾದ ನಂತರ ಈ 12 ನಿರಾಶ್ರಿತರ ಕ್ಷೇತ್ರಗಳೇನೆ ಅಂತ ಹೇಳ್ತೀನಿ, ಅದು ಅಕ್ಟೋಬರ್ 2ನೇ ತಾರೀಕಿಗೆ ಎಲೆಕ್ಷನ್ ಆಗುತ್ತೆ. ಅದು POKಯಲ್ಲಿ ಎಲೆಕ್ಷನ್ ಆಗುತ್ತಾ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬರ್ತೀನಿ, ಎಲ್ಲೆಲ್ಲಿ ಚುನಾವಣೆ ಆಗುತ್ತೆ, ಯಾವ ಕಾರಣಕ್ಕಾಗಿ ಮೀಸಲಿಟ್ಟಿದ್ರು ಅಂತ. ಆಗಸ್ಟ್ 10ನೇ ತಾರೀಕಿಗೆ ಪೂಂಚ್ ವಿಭಾಗದ 11 ಕ್ಷೇತ್ರಗಳಿಗೆ 3ನೇ ಹಂತದ ಚುನಾವಣೆಗಳಾಗುತ್ತೆ. ಒಂದು 70ರಷ್ಟು ಸಿಬ್ಬಂದಿಗೆ ಮಾರಕ ಆಯುಧಗಳ ಬದಲಾಗಿ ಕೇವಲ ಗಲಭೆ ನಿಯಂತ್ರಣದ ಉಪಕರಣಗಳನ್ನು ಕೊಟ್ಟಿದ್ದಾರೆ. 14,000 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. 30ರಷ್ಟು ಸಿಬ್ಬಂದಿಗೆ ಬಂದೂಕು ಸೇರಿದಂತೆ ಕಣ್ಗಾವಲು ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ, ಅಂದರೆ ಕಳೆದ ಕೆಲವು ದಿನಗಳಿಂದ ಒಂದು 20 ಜನ ಮೃತಪಟ್ಟಿದ್ದನ್ನೆಲ್ಲ ನೋಡಿದ್ದೀವಿ, ನಾಗರಿಕರೆಲ್ಲ ಮೃತಪಟ್ಟಿದ್ದಾರೆ. ಹೀಗಾಗಿ ಯಾವುದೇ ಪ್ರಾಣ ಹಾನಿ ಆಗಬಾರ್ದು ಅಂತ ಯಾರ್ದು ಬಯಕೆ, ಪಾಕಿಸ್ತಾನದ ಬಯಕೆ ಅಂತ ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಲಾಠಿ ಕೊಟ್ಟಿದ್ದಾರೆ, ಫೈಬರ್ ಶೀಲ್ಡ್ಗಳನ್ನು ಕೊಟ್ಟಿದ್ದಾರೆ, ಟಿಯರ್ ಗ್ಯಾಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬಾರದು ಚುನಾವಣೆಯ ಕಾರಣಕ್ಕಾಗಿ ಅಂತ ರಬ್ಬರ್ ಬುಲೆಟ್ಗಳನ್ನು ಕೊಟ್ಟಿದ್ದಾರೆ. ಪೂರ್ಣ ದೇಹದ ರಕ್ಷಣಾ ಕವಚಗಳನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸಂವಿಧಾನ ಇದೆ, ಸಂವಿಧಾನದ ಭಾಗ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾ ಅಲ್ಲಿ ಪ್ರಜಾಪ್ರಭುತ್ವದ ಹೆಸರಲ್ಲಿ ಒಂದು ರೀತಿಯಾದಂಥ ಪಾಕಿಸ್ತಾನ ಬೂಟಾಟಿಕೆ ಆಡ್ತಾ ಇದ್ದನ್ನು ನೋಡಿದ್ದೀವಿ. ಕಳೆದ 2 ತಿಂಗಳಿಂದ ಆಗಿರುವಂಥ ಪ್ರತಿಯೊಂದು ಬೆಳವಣಿಗೆ ನೋಡಿದ್ದೀರಿ ನೀವು. ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದರೆ ನಿಮ್ಮ ವಿರುದ್ಧ ಕೇಸ್ ಬೀಳುತ್ತೆ, ನಿಮ್ಮನ್ನು ಹೊಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಪಾಕಿಸ್ತಾನದ ಅಧಿಕೃತ ಸೈನ್ಯ ಬಂದು ಇಲ್ಲಿ ದಾಳಿ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಇವರ ಬೇಡಿಕೆಗಳೇನಿದೆ? ಇವರ ಬೇಡಿಕೆಗಳಿರೋದು ಯಾವ 12 ಕ್ಷೇತ್ರಗಳನ್ನು ನೀವು ನಿರಾಶ್ರಿತರಿಗೆ ಕೊಟ್ಟಿದ್ದೀರೋ ಆ 12 ಕ್ಷೇತ್ರಗಳೇ ನಿಮಗೆ ಇವತ್ತು ಗಟ್ಟಿಯಾಗಿ ನಿಮಗೆ ಬೇಕಾದಂಥ ಸರ್ಕಾರವನ್ನು ಇಲ್ಲಿ ಬರೋದಕ್ಕೆ ಒಂದು ಅಸ್ತ್ರವಾಗಿ ಪರಿಣಮಿಸಿದೆ. ಯಾವ ಕಾರಣಕ್ಕಾಗಿಯೂ ಕೂಡ 12 ಕ್ಷೇತ್ರಗಳು ಇರಬಾರದು ಅಂತ ಅಲ್ಲಿಯ ಜನ ಪ್ರತಿಭಟನೆ ಮಾಡ್ತಾ ಇರೋದು. ಆದರೆ ಇವತ್ತು ಅದರ ವಿರುದ್ಧವೇ ಪಾಕಿಸ್ತಾನ ಅಲ್ಲಿ ಚುನಾವಣೆ ನಡೆಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಏನಾಗುತ್ತೆ ಚುನಾವಣೆ ನೋಡೋಣ. ಹಾಗಾದರೆ ಯಾಕೆ ಈ ಪ್ರತಿಭಟನೆ ಅನ್ನೋ ಪ್ರಶ್ನೆ ಬಂತಲ್ಲ. 12 ನಿರಾಶ್ರಿತರ ಸೀಟು ಪಾಕಿಸ್ತಾನದ ಫಿಕ್ಸಿಂಗ್ ಆಟ. ಈ ನಮ್ಮಲ್ಲಿನೂ ರಾಜ್ಯಸಭೆಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಸಾಧನೆ ಮಾಡಿದವರನ್ನು ನಾವು ನೇಮಕ ಮಾಡ್ತೀವಿ. ವಿಧಾನ ಪರಿಷತ್ತಿಗೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ನೇಮಕ ಮಾಡುವ ಪ್ರಯತ್ನಗಳನ್ನು ಮಾಡ್ತೀವಿ.
ಆದರೆ ಪಾಕಿಸ್ತಾನ POKಯ ವಿಚಾರದಲ್ಲಿ 12 ಕ್ಷೇತ್ರಗಳನ್ನು 12 ಸೀಟ್ಗಳನ್ನು ಇಟ್ಟುಕೊಂಡು ಹೆಂಗೆ ಆಟ ಆಡುತ್ತೆ ಡೀಟೇಲ್ಸ್ ನೋಡೋಣ. ಅದ್ರ ಬಗ್ಗೆ 53 ಒಟ್ಟಾರೆ ಕ್ಷೇತ್ರಗಳು, ಅಲ್ಲಿ 12 ಪಾಕಿಸ್ತಾನದಲ್ಲಿರುವಂಥ ನಿರಾಶ್ರಿತರಿಗೆ ಮೀಸಲಿಟ್ಟಿದ್ದಾರೆ. ಯಾರು ಇವರು ನಿರಾಶ್ರಿತರು? 1947 ಮತ್ತು 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಜಮ್ಮು ಕಾಶ್ಮೀರದಿಂದ ಹೋಗಿ ಪಾಕಿಸ್ತಾನದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಏನು ಜನ ನೆಲೆಸಿದಾರಲ್ಲ, ಅವರು ಸ್ಪರ್ಧೆ ಮಾಡೋದಕ್ಕೆ ಇರಬಹುದಾದಂಥ 12 ಕ್ಷೇತ್ರಗಳಿವೆ. ಅವರಿಗೆ ಮೀಸಲಿಟ್ಟಿದ್ದಾರೆ. ಅವರಿಗೆ ಅವಕಾಶವನ್ನು ಕೊಡುವ ಪ್ರಯತ್ನ. ಅವರು ಎಂಥವ್ರು ಇರ್ತಾರೆ? ಅವರೆಲ್ಲರೂ ಕೂಡ ಪಾಕಿಸ್ತಾನದ ನಾಯಕರ ಮಾತುಗಳನ್ನು ಕೇಳುವಂತಹ ವ್ಯಕ್ತಿಗಳು ಇರ್ತಾರೆ. ಹೀಗಾಗಿ ಅವರಿಗೆ ಅವಕಾಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಪಾಕಿಸ್ತಾನದ ಸಂವಿಧಾನ ಮತ್ತು POK ಮಧ್ಯಂತರ ಕಾಯ್ದೆ 1974ರ ಪ್ರಕಾರ ಈ 12 ಸೀಟುಗಳನ್ನು 2 ವಿಭಜನೆ ಮಾಡ್ತಾರೆ. 2 ಭಾಗಗಳನ್ನು ಮಾಡ್ತಾರೆ. ಏನು 2 ಭಾಗ? ಜಮ್ಮು ಪ್ರಾಂತ್ಯದ ನಿರಾಶ್ರಿತರು ಅಂತ ಒಂದು ಭಾಗ, ಕಾಶ್ಮೀರ ಕಣಿವೆಯ ನಿರಾಶ್ರಿತರು ಅಂತ 2ನೇ ಭಾಗ ಮಾಡ್ತಾರೆ. ಈ ಜಮ್ಮು ಭಾಗದಿಂದ ಯಾರ್ಯಾರು ವಲಸೆ ಹೋಗಿದ್ದಾರೆ ಅವರಿಗೆ 6 ಸ್ಥಾನ, ಕಾಶ್ಮೀರ ಕಣಿವೆಯಿಂದ ಯಾರ್ಯಾರು ವಲಸೆ ಹೋಗಿದ್ದಾರೆ ಪಾಕಿಸ್ತಾನಕ್ಕೆ ಅವರಿಗೆ 6 ಸ್ಥಾನವನ್ನು ಮೀಸಲಿಡುವ ಪ್ರಯತ್ನವನ್ನು ಮಾಡಿದರು. ಇಲ್ಲೊಂದು ನಿಯಮ ಇದೆ, ಏನು ಸ್ಪರ್ಧೆ ಮಾಡೋದಕ್ಕೆ ಮತ್ತು ವೋಟ್ ಮಾಡೋದಕ್ಕೆ. ನೀವು ಒಟ್ಟಾರೆ 53 ಕ್ಷೇತ್ರಗಳ ನಿಯಮ ಇಲ್ಲ, ಇದು ಈ 12 ಕ್ಷೇತ್ರಗಳಿಗೆ ನಿಯಮ ಇದೆ. ಏನು ನಿಯಮ? ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಥವಾ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡೋದಕ್ಕೆ ಇವರು ಮೂಲತಃ ಜಮ್ಮು ಕಾಶ್ಮೀರದ ನಿವಾಸಿಗಳು ಅಂತ ಸಾಬೀತುಪಡಿಸುವಂತಹ ಸ್ಟೇಟ್ ಸಬ್ಜೆಕ್ಟ್ ಎನ್ನುವಂಥ ಒಂದು ಪ್ರಮಾಣ ಪತ್ರವನ್ನು ಅಲ್ಲಿಯ ಸರ್ಕಾರಕ್ಕೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಇದು ನಿಯಮ. ಈ ಪ್ರಮಾಣ ಪತ್ರವನ್ನು ಕೊಡಬೇಕಲ್ಲ, ಈ ಪ್ರಮಾಣ ಪತ್ರದಲ್ಲಿ ಒಂದು ಲಾಜಿಕ್ ಇದೆ. ಪಾಕಿಸ್ತಾನದಲ್ಲಿರುವಂತಹ ಆಡಳಿತ ಅಧಿಕಾರಿಗಳು, ಪಾಕಿಸ್ತಾನದಲ್ಲಿರುವಂಥ ಸರ್ಕಾರದ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮಗೆ ಹೆಂಗೆ ಬೇಕೋ ಹಂಗೆ ಬೇಕಾಬಿಟ್ಟಿಯಾಗಿ ತಮ್ಮ ಈ ಸಬ್ಜೆಕ್ಟ್ ಪ್ರಮಾಣ ಪತ್ರ ಏನಿದೆ ಆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆ ಪ್ರಮಾಣ ಪತ್ರವನ್ನು ಕೊಟ್ಟು ವೋಟಿಂಗನ್ನು ಜಾಸ್ತಿ ಮಾಡಿಸ್ತಾರೆ. ಆ ಮುಖಾಂತರ ಅವ್ರು ಗೆದ್ದು ಬರ್ತಾರೆ. ಅವ್ರು ಗೆದ್ದು ಬಂದಾಗ ಇದನ್ನು ನಿಯಂತ್ರಣ ಮಾಡ್ತಾರೆ ಅನ್ನುವಂಥ ಒಂದು ಆಕ್ಷೇಪ ಇರುವಂಥದ್ದು ಒಂದು. ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಆಕ್ಷೇಪ ಏನಿದೆ ಅಂತ ಹೇಳಿದರೆ, ಯಾರು 12 ಜನ ಅಭ್ಯರ್ಥಿಗಳು ಈ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡ್ತಾರಲ್ಲ, ಅವ್ರು ಯಾರೂ ಕೂಡ POKಯಲ್ಲಿ ವಾಸ ಮಾಡಲ್ಲ. POKಯ ಆಗು ಹೋಗುಗಳ ಬಗ್ಗೆ ಧ್ವನಿ ಆಗಲ್ಲ, POKಯ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡೋಲ್ಲ, POKಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪರಿಜ್ಞಾನವೂ ಕೂಡ ಅವ್ರಿಗಿರಲ್ಲ. ಅವರೆಲ್ಲರೂ ಕೂಡ ಕೂತ್ಕೊಂಡು ಪಂಜಾಬ್ನೋ, ಸಿಂಧ್ನೋ, ಇಸ್ಲಾಮಾಬಾದ್ನೋ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಕೂತಿರ್ತಾರೆ. ಅವರು ಆಯ್ಕೆ ಆಗ್ತಾರೆ. ಅವರು ಅಲ್ಲಿ ಕುಳಿತುಕೊಂಡು POKಯ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಸದನದಲ್ಲಿ ಮಸೂದೆಗಳನ್ನು ಪಾಸ್ ಮಾಡೋದಕ್ಕೆ ಓಟ್ ಹಾಕ್ತಾರಂತಿವರು. ಇಲ್ಲಿಯ ಜನ ಹೇಳ್ತಿದ್ದಾರೆ, ನಮ್ಮ ಸಮಸ್ಯೆಗಳಿಗೆ ಧ್ವನಿ ಆಗದೇ ಇರುವವರು 12 ಜನ ಆಯ್ಕೆ ಆದ್ರೇನು ಬಿಟ್ರೇನು, ಹೀಗಾಗಿ ಇವುಗಳನ್ನು ರದ್ದು ಮಾಡಬೇಕು ಎನ್ನುವಂಥ ಆಕ್ಷೇಪಣೆಗಳು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಬಟ್ ಆ 12 ಕ್ಷೇತ್ರಗಳೇ ಇವರಿಗೆ ದೊಡ್ಡ ಮಟ್ಟದ ಅಸ್ತ್ರವಾಗಿ ತಮಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಸೇನೆಯ ಎಲೆಕ್ಷನ್ ಎಂಜಿನಿಯರಿಂಗ್, ಇದರ ಜೊತೆಗೆ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇರೋದು. ಇದು ಪಾಕಿಸ್ತಾನದಲ್ಲಿ ಚುನಾವಣೆಯನ್ನು ವಂಚನೆ ಅಂತ ಅವಾಮಿ ಆಕ್ಷನ್ ಕಮಿಟಿ ಕರೆದಿದೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯವರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದಕ್ಕೆ ಚುನಾವಣೆ ಅಕ್ರಮ ಅಂತೆಲ್ಲ ಕರೆದರವರು. ಪಾಕ್ ಸೇನೆ ಹಸ್ತಕ್ಷೇಪವನ್ನು ಖಂಡಿಸಿ ಮತದಾನವನ್ನು ಬಹಿಷ್ಕಾರ ಮಾಡ್ತಿದ್ದಾರೆ. ಸೇನೆಯಿಂದ ತಮಗೆ ಬೇಕಾದಂಥ ಅಭ್ಯರ್ಥಿಗಳ ಆಯ್ಕೆಗೆ ಗುಪ್ತ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಎನ್ನುವಂಥ ಆರೋಪಗಳು ಬರ್ತಾ ಇದೆ. ಇಮ್ರಾನ್ ಖಾನ್ ಅವರ ಪಾರ್ಟಿ PMLN ಮತ್ತು PPP ನಡುವೆಲ್ಲ ಪೈಪೋಟಿ ಇದೆ. ಹಸಿವು ಮತ್ತು ಆರ್ಥಿಕ ಶೋಷಣೆ ನಡುವೆ ಜನರಿಗೆ ಚುನಾವಣೆ ಮೇಲೆ ನಂಬಿಕೆ ಇಲ್ಲದಂತ ಆಗ್ಬಿಟ್ಟಿದೆ. ಯಾಕಂದರೆ ಆಶ್ವಾಸನೆಗಳನ್ನು ಕೊಡ್ತಾರೆ. ನಾವು ಅನೇಕ ಬಾರಿ ನೋಡಿದ್ದೀವಿ, ಇಲ್ಲಿಯ ಸಂಪನ್ಮೂಲಗಳನ್ನು ದೋಚ್ಕೊಂಡು ಹೋಗಿ ಅಲ್ಲೆಲ್ಲ ಅವಕಾಶಗಳನ್ನು ಮಾಡೋದು ಎಲ್ಲವೂ ಕೂಡ ಇಮ್ರಾನ್ ಖಾನ್ ಪಾರ್ಟಿ ಇಲ್ಲಿ ಬಹಿಷ್ಕಾರ ಮಾಡಿದೆ. ಹೀಗಾಗಿ PML ಮತ್ತು PPPಯ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಇವೆಲ್ಲದರ ನಡುವೆ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಏನಾಗುತ್ತೆ POK ಚುನಾವಣೆಯನ್ನು ನೋಡ್ತಾ ಇದ್ದೀವಿ. ಅಂದರೆ ವಿದ್ಯುತ್ತು, ಗೋಧಿ ವಿಚಾರ, ಅಲ್ಲಿ ಸಿಗ್ತಾ ಇದ್ದಂತಹ ಸಬ್ಸಿಡಿ ಎಲ್ಲವನ್ನೂ ಕೂಡ ರದ್ದು ಮಾಡಿರೋದು. ಈಗ ಒಟ್ಟಾರೆ ಇವರ ಬೆಳವಣಿಗೆ ಯಾರ ಕಡೆ ಇದೆ, ಅದು ಜಮ್ಮು ಕಾಶ್ಮೀರ ಅಥವಾ ಭಾರತದ ಕಡೆಗೆ ಅವರ ಬೆಳವಣಿಗೆ ಇದ್ದಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ POKಯ ಚುನಾವಣೆಯ ಬಗ್ಗೆ ಭಾರತ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದನ್ನು ನೋಡಿದ್ದೀವಿ. ಭಾರತ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಯಾಕಂದರೆ ಈ ಜಮ್ಮು ಕಾಶ್ಮೀರ ಮತ್ತು POKಯ ವಿಚಾರದಲ್ಲಿ ಭಾರತದೊಂದು ಸ್ಟ್ಯಾಂಡ್ ಇದೆ. ಅದೇ ವಿಚಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟರು. ಪಾಕಿಸ್ತಾನದ ಜೊತೆ ಏನು ಮಾತುಕತೆ ಇಲ್ಲ, ಅದು ಏನೇ ಮಾತುಕತೆ ಇದ್ದರೂ ಕೂಡ POKಯನ್ನು ಮರು ತೆಗೆದುಕೊಳ್ಳುವುದರ ಬಗ್ಗೆ ಮಾತ್ರ. POK ಅನ್ನುವಂಥದ್ದು ಅವ್ರ ಕಡೆ ಏನು ಹೋಗಿದೆ ಅದನ್ನು ಮರು ತೆಗೆದುಕೊಳ್ಳುವುದರ ಬಗ್ಗೆ ಮಾತ್ರ ಮಾತುಕತೆ ಇದೆ. POKಯಲ್ಲಿ ನಡೀತಾ ಇರೋದು ದಶಕಗಳ ಶೋಷಣೆಯ ಫಲ ಅಂತ ವಿದೇಶಾಂಗ ಇಲಾಖೆಯವರು ಹೇಳಿದರು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಭಾಗ ಅಂತ ಭಾರತ 94ರಿಂದಲೂ ಕೂಡ ಹೇಳ್ತಾ ಬಂದಿದೆ. 90ರಲ್ಲಿ ಆದಂಥ ಬೆಳವಣಿಗೆ ಬಗ್ಗೆ ಮೊನ್ನೆ ನಾನು ಮಾತನಾಡಿದೆ. ವಿಶ್ವಸಂಸ್ಥೆಯಲ್ಲಿ ಏನು ಬೆಳವಣಿಗೆ ಆಯಿತು, ವಿಶ್ವಸಂಸ್ಥೆಯ ನಂತರ 94ರಲ್ಲಿ ನಮ್ಮ ಲೋಕಸಭೆ ರಾಜ್ಯಸಭೆಯಲ್ಲಿ ಏನು 5 ನಿರ್ಣಯಗಳನ್ನು ಪಾಸ್ ಮಾಡಲಾಗಿತ್ತು. ಒಂದು, ಪಾಕಿಸ್ತಾನ ಯಾವುದೇ ಕಾರಣಕ್ಕಾಗಿಯೂ ಕೂಡ ಭಯೋತ್ಪಾದನೆ ಮಾಡಬಾರದು ಅನ್ನೋದು ಒಂದು. ಪಾಕಿಸ್ತಾನದ ಜೊತೆಗೆ ಮಾತುಕತೆ ಏನಿದ್ರೂ ಕೂಡ
POKಯನ್ನು ಮರು ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡನೇದು ಮೂರನೇ ಬೆಳವಣಿಗೆ ಈ POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿರೋದು ಕೇವಲ ಪಾಕಿಸ್ತಾನ ಮತ್ತು ಭಾರತ ಮಾತ್ರ. ಮತ್ತೊಂದು ದೇಶಕ್ಕೆ ಇಲ್ಲಿ ಅವಕಾಶ ಕೊಡುವಂತ ಇಲ್ಲ ಅನ್ನುವಂತಹ ಮಾತುಕತೆಗಳನ್ನು ಅವತ್ತು ನಡೆಸಿದ್ದ ನೋಡಿದ್ದೀವಿ. ಈಗ ಒನ್ಸ್ ಅಗೇನ್ ಅದೇ ಎಚ್ಚರಿಕೆಗಳನ್ನು ಭಾರತವರು ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಪುನರಪಿ POK ಜನ ಹೇಳ್ತಿದ್ದಾರೆ, ನಮಗೆ ಭಾರತದ ಸಹಾಯ ಬೇಕಾಗಿದೆ, ಭಾರತ ನಮಗೆ ಸಹಾಯ ಬೇಕಾಗಿದೆ, ಭಾರತದವರು ನಮಗೆ ಸಹಾಯ ಮಾಡಬೇಕು ಅಂತ ಅವರು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಪಡಿತರ ಕೊರತೆ ಆಗ್ತಾ ಇದೆ, ವಿದ್ಯುತ್ ಕಡಿತದಿಂದ ಅಲ್ಲಿಯ ಕತ್ತಲೆಯಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಬರ್ತಾ ಇದೆ. ಆ ಮೊದಲ ಹಂತದಲ್ಲಿ ಕಳೆದ 2 ವರ್ಷಗಳಿಂದ POK ಜನ ಹೇಳಿದರು, ನಮ್ಮನ್ನು ಭಾರತಕ್ಕೆ ಸೇರ್ಪಡೆ ಮಾಡಿಬಿಡಿ, ಭಾರತ ನಮಗೆ ಸಹಾಯ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅಂತ ರಾಜನಾಥ್ ಸಿಂಗು, ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಮಾತನಾಡಿದ್ದು ನೋಡಿದ್ದೀವಿ. ಇದೀಗ ಅಲ್ಲಿಯ ಜನ ಇತ್ತೀಚೆಗೆ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿದ್ದ ನೋಡಿದ್ದೀವಿ, ನಾವೆಲ್ಲ ಭಾರತಕ್ಕೆ ಸೇರ್ಪಡೆ ಆಗ್ತೀವಿ ಅಂತ. ಇದೀಗ ವಿಡಿಯೋ ಮಾಡುವ ಮುಖಾಂತರ ಮನವಿ ಮಾಡ್ತಾ ಇದ್ದಾರೆ, ನಮಗೆ ಭಾರತ ಸಹಾಯ ಮಾಡಲಿ, ಅಕ್ರಮವಾಗಿ ಖನಿಜ ಸಂಪತ್ತು ಲೂಟಿ ಆಗ್ತಾ ಇದೆ, ನಾಗರಿಕರ ಸಾವು ಆಗ್ತಾ ಇದೆ, ಇವುಗಳ ಬಗ್ಗೆ ತನಿಖೆ ಆಗಬೇಕು ಅಂತ ವಿಶ್ವಸಂಸ್ಥೆಗೆ ಆಗ್ರಹ ಮಾಡ್ತಿದ್ದಾರೆ. ಚುನಾವಣೆಯ ಬೆನ್ನಲ್ಲೇ POKಲಿ ದೊಡ್ಡ ಮಟ್ಟದ ಆಂತರಿಕ ದಂಗೆಯ ಮುನ್ಸೂಚನೆ ಆಗ್ತಾ ಇದೆ. ನೀವು ನೋಡಿ, ಯಾವ ಪಾಕಿಸ್ತಾನ 1990ರಲ್ಲಿ ವಿಶ್ವಸಂಸ್ಥೆಗೆ ಹೋಗಿತ್ತಲ್ಲ, ಜಮ್ಮು ಕಾಶ್ಮೀರದಲ್ಲಿ ಭಾರತದಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಇದೇ ಪಾಕಿಸ್ತಾನ ಎಲ್ಲಿಗೆ ಹೋಗಿತ್ತು? ವಿಶ್ವಸಂಸ್ಥೆಗೆ ಹೋಯಿತು. ಆದರೆ ವಿಪರ್ಯಾಸ ಅಂತ ಹೇಳಿದರೆ, ಇವತ್ತು ಪಾಕಿಸ್ತಾನದ ವ್ಯಾಪ್ತಿಯಲ್ಲಿರುವ ಭಾರತದ ಪ್ರದೇಶವಾಗಿರುವಂಥ POKಯಲ್ಲಿ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ, ಇಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಅಲ್ಲಿಯ ಜನ ಹೇಳೋದು ಬೇಡ, ಅದನ್ನು ಯಾವಾಗ ಅವರು 1942ರಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೋ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ದನ್ನು ನೋಡ್ತಾ ಬಂದಿದ್ವಿ. ಇದೀಗ ಅಂತಿಮ ಹಂತದ ಪರಿಹಾರಕ್ಕಾಗಿ POK ಜನ ವಿಶ್ವಸಂಸ್ಥೆ ಮೊರೆ ಇಡ್ತಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಸೇನೆಯಿಂದ ದಬ್ಬಾಳಿಕೆ ಆಗ್ತಾ ಇದೆ, ಅಲ್ಲಿಯ ರಾಜಕಾರಣಿಗಳಿಂದ ದಬ್ಬಾಳಿಕೆ ಆಗ್ತಾ ಇದೆ, ಅಲ್ಲಿಯ ಯುವಕರನ್ನು ಕದ್ಕೊಂಡು ಹೋಗ್ತಾರೆ ಅವರು. ಅಲ್ಲಿ ಯುವಕರನ್ನು ಕದ್ಕೊಂಡು ಹೋಗಿ ಅವರನ್ನು ಭಯೋತ್ಪಾದನೆಗೆ ಟಾಂಗ್ ಮಾಡುವ ಪ್ರಯತ್ನ ಬಲೂಚಿಗಳಲ್ಲೂ ಕೂಡ ಆಗ್ತಾ ಇದ್ದದ್ದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಇದೆಲ್ಲವೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಯ ಭಾಗವಾಗಿ ಇದೀಗ POK ವಿಚಾರವನ್ನು ಭಾರತ ಒಂದು ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಅದನ್ನು ಮರುವಶಕ್ಕೆ ತೆಗೆದುಕೊಳ್ಳುವಂತಹ ಭಾಗವನ್ನು ಭಾರತ ಮಾಡ್ತಾ ಇದೆ.